ಈ ಕಡೆ ಪೂರಿ ರೆಡಿ, ಆ ಕಡೆ ಆಲೂಗಡ್ಡೆನೂ ಇನ್ನೇನು ಹಾಕಿದೆ? ಆಲೂಗಡ್ಡೆ ಬಟಾಣಿ ಕೂಗ್ಸಕ್ಕಿಟ್ಟಾಳ ಮಸಾಲೆ ಪುರಿ ಮಾಡ್ಬೇಕಂತ. ಇಲ್ಲ ಅಂದ್ರೆ ಹಂಗೆ ಹಪ್ಪ ಒಂದೊಂದಾಗ ಹಾಕ್ಬೇಕು ಜಾಸ್ತಿ ಜನ ಹೋದ್ರೆ 2 ಹಾಕ್ಬೋದು. ಇದಕ್ಕೆ ಮಳ್ಮ ಎಣ್ಣೆ ಚೆನ್ನಾಗ್ ಕಾದಿರ 4 ಹಾಕ್ರು ಅದೇ ಉದ್ಕತೆ, ಏನು ಅಳ್ಳಾಡ್ಸಂಗಿಲ್ಲ. ಇಲ್ಲ ಅಳ್ಳಾಡೋದು ಉಬ್ಬಳೋದು. ಅವತ್ತ ಪಾನಿಪುರಿ ಮಾಡಿದ್ರೆ ನಾನು ಮಸಾಲೆ ಪುರಿ ಮಾಡಿತ್ತು, ಪಾನಿಪುರಿ ಮಾಡಿದ್ವಿ, ಮಸಾಲೆ ಪುರಿ ಮಾಡಿದ್ವಿ. ಯಾರ ಗೊತ್ತಾ ಪಾನಿನ ಅಂಗಡಿ ತಂದ್ಬಿಟ್ಟು ಪುರಿ ಬಂದ್ ಹಾಕೋಣವ ಮಸಾಲ ಈರುಳ್ಳಿ ಕ್ಯಾರೆಟ್ ಪಾನಿನೂ ಮಾರ್ತಿದ್ರ. ಮಾಮೂಲಿ ಮಸಾಲ ಅಂಗಡಿ ಕೊಡೋದು ನಂಗೆ ಪಾನಿಪುರಿ ಪೀಸ್ಕೊಳ್ರಿ ಹೇಳ್ಕೊಟ್ಟಾನ. ಅದೊಂದು ಬೋಸಿ ಮುಯ್ಕಂಡು ಅದ್ರ ಜೊತೆಗೆ ಕ್ಯಾರೆಟ್ ಮತ್ತೆ ಈರುಳ್ಳಿ ಎಣ್ಣೆ ತುರ್ದಾಕೊಂಡು ಸರಿನಾ. ಅದ್ರೊಳಗೆ ಫಿಲ್ ಮಾಡ್ಕೊಳ್ಳೋದು. ಟೊಮೊಟೊ, ಹಸಿಮೆಣಸಿಕಾಯಿ 7-8 ಖಾರಕ್ಕೆ ಬೇಕಾದಷ್ಟು, 2 ಟೊಮೊಟೊ, ಮತ್ತೆ ಪುದೀನ ಸೊಪ್ಪು ಸ್ವಲ್ಪ, ಇನ್ನೊಂದು ಕೊತ್ತಂಬರಿ ಸೊಪ್ಪು, ಜೀರಿಗೆ 1 ಸ್ಪೂನ್, ಚಕ್ಕ ಲವಂಗ. ಇದಾಗ್ಲೇ ಫ್ರೈ ಮಾಡೋದ್ಲೆ ವಿಡಿಯೋ ಮಾಡ್ಬೇಕಾಗಿತ್ತು. ಆಲ್ರೆಡಿ ಅವರು ಜಾರಿಗೆ ಹಾಕ್ಬಿಟ್ಟಿದ್ರು. ರುಬ್ಕೊ ಬರ್ತೀನಿ. ನೆಕ್ಸ್ಟ್ ಒಂದು ಕುಕಿಂಗ್ ಚಾನೆಲ್ ಓಪನ್ ಮಾಡ್ಕೊಡ್ಬೇಕು ಅಂತಿದೀವಿ. ಪಾನಿಪುರಿ ಎಲ್ಲ ಕಲ್ಲ ಮಸಾಲೆ ಪುರಿ ಮಾಡ್ತಿದ್ವಿ. ಸಪೋರ್ಟ್ ಮಾಡ್ತೀರಾ ಫ್ರೆಂಡ್ಸ್? ಮಾಡ್ತೀನಿ. ಸಪೋರ್ಟ್ ಮಾಡ್ತೀರಾ ಫ್ರೆಂಡ್ಸ್? ಮಾಡ್ತೀನಿ ಅಂತ ಇವ್ರು ಹೆಡ್ ಕುಕ್ಕು. ಸಪೋರ್ಟ್ ಇವರು ಕುಕ್ಕಿಂಗ್ ಅಲ್ಲೆಲ್ಲ ಎಕ್ಸ್ಪರ್ಟ್ಸ್ಗಳು ಇಬ್ರು. ನನಗಿಂತ ಎಕ್ಸ್ಪರ್ಟ್ ಇದ್ದಾರೆ, ನಮ್ಗೆ ಬರೋದಿಲ್ಲ. ಗೊತ್ತಿರೋ ವಿಷಯದ ಎದ್ದ ತನಕ ನಗರಕ್ಕೆ ಹೋಗಿ ಅದಕ್ಕೆ ಏನೇನು ಐಟಮ್ ಬೇಕು ಎಲ್ಲ ತಗೊಬಂದ್ಬಿಡಿರು. ನಾನು ಆರಾಮಾಗಿ ಚೆನ್ನಾಗಿ ಮಲ್ಕೊಂಡು ನಿದ್ದೆ ಹೊಡೆದು 6:30 ತನಕ. ಕ್ವಾರ್ಟರ್ಸ್ಲೆ ಅಂಗಡಿಗಳಿದ್ದಾವ ಅಲ್ಲಿ. ಹಾಂ ಇವಾಗ ಹೇಳು. 5 ಸತಿ ಮಾಡಿದಾಳಂತೆ ಈಗ ಮಸಾಲೆ ಪುರಿನ. ಸಖತ್ತ ಬಂದಿದ್ದಂತೆ. ಇದು 6ನೇ ಟೈಮ್ ಟ್ರೈ ಮಾಡ್ತಾ ಇರೋದು ಮೇಡಮ್ ಅವ್ರ ಅಕ್ಕನ ಮನೆಯಲ್ಲಿ. ಒಂದು ದಿನ ಮಸಾಲೆ ಪುರಿ ಮಾಡಿದ ದಿನ. ಯಾರಿಗೋಸ್ಕರ? ನಂಗೋಸ್ಕರನಾ ಸ್ಪೆಷಲ್ ಆಗಿ? ಆಯ್ತು ಬಿಡ್ರಿ. ಇದಿಷ್ಟು ಡವ್ ಮಾತ್ರ ಚೆನ್ನಾಗಿ ಮಾಡ್ತಾಳ. ಅಪ್ಪ ಬಿಸಿ ಅಂತ ಚೆನ್ನಾಗಿದ್ದ ಮಗಳ. ಪಾನಿಪುರಿ ಮಸಾಲೆ ಪುರಿ ಹಾಕಲ್ಲ ನೀನ್ ಹಂಗೆ ತರ ತಿಂತೆ ಖಾರ ಅಂದ್ಬಿಟ್ಟು. ಅಷ್ಟೆಲ್ಲ ಅಂತ ನಿಮ್ಮ ಅಂತ ಚೆನ್ನಾಗಿ ಕಡೆ ಲೈಟಿಂಗ್ ಸಲ ಕ್ಯಾಮ್ರಾ ಮಾಡ್ಕೊಂಡು ಅಡುಗೆ ಮಾಡಕ್ಕೆ. ನಮ್ಮಲ್ಲಿ ಈಗ ಅಡುಗೆ ಮಾಡೋದು ಕಾಣೋದಿಲ್ಲ. ಅರ್ಧ ಕತ್ಲ ಫುಲ್ಲು ಕ್ಯಾಮ್ರಾ ಇಟ್ಕೊಂಡು ಮಾಡಿ ನೋಡಿ. ಇಲ್ಲಿ ಹೆಂಗೆ ಎಲ್ಲಿ ಇಟ್ರೂ ಬೆಳಕು ಚೆನ್ನಾಗಿ ಬರುತ್ತೆ ಲೈಟಿಂದ. ಪಾನಿಪುರಿ ಮಸಾಲೆ ಪುರಿ ಹಾಕ್ಬೇಕಾ ಇರುಕಂದ? ವಿಡಿಯೋ ಕಣ ಪಾನಿ ಮಾಡಲ್ಲ ಮಸಾಲೆ ಪುರಿ. ಮಧ್ಯಾಹ್ನ ಡ್ಯಾನ್ಸ್ ಮಾಡ್ತಿದ್ದಾರ, ವಿಡಿಯೋ ಮಾಡಿದ್ದೆ. ಅದನ್ನೆಲ್ಲ ಹಾಕ್ತಾನ. ಅಯ್ಯೋ ಅದೇನಕ್ಕೆ ಕಂದ ಚೆನ್ನಾಗಿದ್ದ? ಹೌದು. ಸಾಂಬಾರು ಹಾಕ್ಬೇಕನ್ಬೋದು. ಸಾಂಬಾರು ಮಾಡ್ತಾಳೆ ಈಗ. ಸಾಂಬಾರು ಮಾಡಿದ್ರೆ ಸಾಂಬಾರು ಹಾಕೊಂಡು ತಿನ್ನೋದು. ಬೇಯಬೇಕು ಬೇಡ. ಇದು ಬಟಾಣಿ ನೀರ್ಗೆ ನಾವು ಫ್ರೈ ಮಾಡ್ಕೊಂಡು ಹಾಕ್ಕೊಂಡಿವಲ್ಲ ಮಸಾಲ, ಅದು ಉಯ್ಯೋದು. ಯಾಕಂದ್ರೆ ನಾವು ಮಸಾಲಾನ ಫಸ್ಟೇ ಆಡ್ಸ್ಕೊಂಡಿದ್ದ ಹಸಿ ಫ್ಲೇವರ್ ಎಲ್ಲ ಓಟೋಗ್ಬಿಟ್ಟಿರುತ್ತ. ಫ್ರೈ ಮಾಡ್ಕೊಂಡಿರೋದ್ರಿಂದ ಆಡ್ಸ್ಕೊಂಡಿರೋದ್ರಿಂದ ಅಲ್ಲ, ಹುರ್ಕೊಂಡಿರೋದ್ರಿಂದ. ಅದೇ ಆಯಿಲ್ ಫ್ರೈ ಮಾಡಿರೋದ್ರಿಂದ ಹಸಿ ಸ್ಮೆಲ್ ಹೋಗಿರುತ್ತೆ. ಅಲ್ಲಿ ಎಲ್ಲ ಅಲ್ಲಿಗೆ ಆಲೂಗಡ್ಡೆನ ಇಲ್ಲಿ ಎತ್ಕೊಂಡು. ನಾನು ಅಡುಗೆ ಮಾಡ್ತಿಲ್ಲ ಪಾಪು, ವಿಡಿಯೋ ಮಾಡ್ತಾರೆ. ಇಲ್ಲಿ ಯಾರಲ್ಲ ಇಬ್ರು ಅಡುಗೆ ಮಾಡೋರು. ಅಲ್ಲಿ ಬಟಾಣಿ ಬೇಯಿಸಿದ್ರಲ್ಲ, ಆ ಬಟಾಣಿಗೆ ಈಗ ಆಲೂಗಡ್ಡೆ ತಗೊಂಡು ಆಲೂಗಡ್ಡೆ ಸಿಪ್ಪೆ ತೆಗೆದ್ರೆ ಅದಕ್ಕೆ ಆಡ್ಸಿರೋ ಪೇಸ್ಟ್ ಎಲ್ಲ ಇಲ್ಲಿ ಹಾಕತ್ತವ್ರ. ಬಂಗಾರಿ ಅಂದ್ರೂ ಇಲ್ಲ, ಬುಂಗಾರಿ ಅಂದ್ರೆ ಸಿಂಗಾರಿ ಅಂದ್ರೂ ಇಲ್ಲ. ಬಂಗಾರಿ ತತ್ಕ ಬಂಗಾರಿ ಅಂತಾಳೆ. ತತ್ಕೊಂಡ್ರೆ ವಿಡಿಯೋ ಯಾರು ನಮ್ಮ ಅಪ್ಪ ಮಾಡ್ಕೊಟ್ಟಿದ್ದ. 5 ನಿಮಿಷ ಪಾನಿಪುರಿ ರೆಡಿ ಆಯ್ತು, ತಿನ್ನು ಆರಾಮಾಗಿ ಆಯ್ತಾ. ತತ್ಕಂಡು ನಾನು ನಿಂತ್ಕೊಳಕದ. ನಾನೇ ಇಲ್ಲಿ ಒಂದು ಕಾಲಲ್ಲಿ ನಿಂತೀನಿ, ಕಾಲು ಆಯ್ತದ. ಇಲ್ಲಿ ಬೇಯಿಸಿರೋ ಆಲೂಗಡ್ಡೆನೆಲ್ಲ ಸಿಪ್ಪೆ ತೆಗೆದ್ಬಿಟ್ಟು ಸ್ಮ್ಯಾಶ್ ಮಾಡ್ಕೊತಾವ್ರೆ. ಯಾರ ಪಪ್ಪು
ತಿರ್ಗಾ ಮಸಾಲ ಹಾಕಿರೋದು. ಹ್ಮ್ ಹಾಕಿದ್ಮೇಲೆ ನಮ್ಗೆ ಎಷ್ಟು ಬೇಕು ನೀರು ಅಷ್ಟು ನೋಡ್ಕೊಳ್ಳೋದು. ಇಷ್ಟು ಸಾಕು. ಇದು ಇವಾಗ ತೆಳ್ಳ ಆಯ್ತಲ್ಲ, ಅದು ಗಟ್ಟಿ ಆಗ್ಬೇಕಲ್ಲ, ಸ್ವಲ್ಪ ಮಸಾಲ ಸ್ವಲ್ಪ ಗಟ್ಟಿ ಆಗ್ಬೇಕಲ್ಲ, ಅದಕ್ಕೆ ಆಲೂಗಡ್ಡೆನ ಮ್ಯಾಶ್ ಮಾಡ್ಕೊಂಡು ಸ್ವಲ್ಪ ನಿನ್ಗೆ ತಾಡು ಬಂಗಾರ ಈ ಥರ. ವಿಡಿಯೋ ಮಾಡ್ಕೊಂಡು ತತ್ಕೊತೀನಿ. ನಂದೋಣನ ಜೊತೆ ಬುಕ್ಸ್ ಇಸ್ಕೊಂಬರಿ ಹೋಗು ಪಾಪು. ಪೆನ್ ಕೊಡ್ತಾನೆ, ಹೊಸ ಪೆನ್ ಹೊಸ ಬುಕ್ಕು. ನಿಂಗೆ ಬರೀ ಬುಕ್ ಅಲ್ಲಿ ಆಲೂಗಡ್ಡೆನ ಮ್ಯಾಶ್ ಮಾಡಿ ಇದು ಗಟ್ಟಿ ಆಗ್ಬೇಕು ಅಂತ ಹಾಕೋದು. ಟೇಸ್ಟ್ಗಲ್ಲ ಉಪ್ಪೆತ್ತ ಹಾಕೋದೆ. ಖಾರಕ್ಕೆ 3 ಹಸಿಮೆಣಸಿನಕಾಯಿ ಜಾಸ್ತಿ ಖಾರ ಬೇಕು ಅಂದ್ರೆ 4. ಉಪ್ಪು ನೋಡು ನಾವು ಉಪ್ಪನ್ನ ಯಾವಾಗಲೂ. ಹೌದಾ? ನಾವೆಲ್ಲ ಬರೀ ಉಪ್ಪುನೇ ತಿನ್ಬೇಕೇನೋ ಅನ್ಕೊಬಿಟ್ಟಿದೆ. ರುಚಿಗೆ ಹಾಕೋಬೇಕು ಉಪ್ಪುನ. ನಾನೆಲ್ಲ ಉಪ್ಪನ್ನ ಊಟ ಮಾಡ್ಕೊಬಿಡೋದು ಅನ್ಕೊಬಿಟ್ಟಿದೆ. ಯಾನ ಬಂಗಡ ನೀನು ಇಲ್ಲಿ ಕೂರಿಸ್ಲೆ. ಬಂದಾಗಿನೂ ತತ್ಕೊಂಡಿಲ್ಲ ನೀನು ಅಂತಾನ ನನ್ನ ಅನ್ನೋದು. ಡೌರಣಿ ತತ್ತು ಅಂತ ಹೆಂಗ ಇದ್ದಿದ್ ಮೇಲೆ ಕುಕ್ಕುರ್ಸಿನಿ ಈಗ. ಅಂಗಳೆ ಮಂಗಳೆ ತಂಗಡಿಗ ಸಿನಿಮಾ ಬೆಳಗ್ಗೆ ಹೆಂಗ್ ಡ್ಯಾನ್ಸ್ ಮಾಡ್ತಿದ್ದೆ ಎಲ್ರೂ. ಸುಂಟರ ಗಾಳಿ ಹೆಂಗೆ ಮಾಡ್ತಿದ್ದು. ಬಿದ್ಬಿಟ್ಟಿಯಾ? ಮತ್ತೆ ಈ ಗರಂ ಮಸಾಲ, ಧನ್ಯ ಮಸಾಲ ಇದನ್ನೆಲ್ಲ ಫ್ರೈ ಮಾಡ್ಬಿಟ್ಟು ನಮ್ಗೆ ಅಷ್ಟೊಂದು ಪೇಷನ್ಸ್ ಇಲ್ಲ. ಡೈರೆಕ್ಟ್ ಈಗ ಏನ್ ಹಾಕೋದು ಕೆಳಕ್ಕೆ ಇಳಿಸ್ಬಿಡ್ತೀನಿ. ಏನಾದ್ರು ಖಾರದ ಪುಡಿ, ಸಾಂಬಾರ್ ಪುಡಿ ಫಸ್ಟ್ ಹಾಕೋದು. ಖಾರದ ಪುಡಿ ಅದು ಇದು ಗರಂ ಮಸಾಲ 1 ಸ್ಪೂನು, ಖಾರದ ಪುಡಿ 1 ಅರ್ಧ ಸ್ಪೂನ್ ಹಾಕೋರು ಅಷ್ಟೇ. ಟೇಸ್ಟ್ ಉಪ್ಪು ಹಾಕೋರು. ಇರು ಬಂಗಾರು ನೀನ್ ಮಾತಾಡ್ಬೇಡ, ವಿಡಿಯೋ ಮಾಡ್ತಾವನೆ ಅಮ್ಮ. ಬಂಗಾಡ ನನ್ ಪೋಲೋ ಬಿಸಿ ಮುಟ್ಬಿಟ್ಬಿಡಿ ಕುಕ್ಕರ್. ಯಾವ್ಯಾವ ಮಸಾಲ ಪೌಡರ್ ಇದೆ ಎಲ್ಲಾನು ಹಾಕ್ಬೋದು. ಟೇಸ್ಟ್ ಸಖತ್ತಾಗಿರುತ್ತ. ಸಕ್ಕದಾಗಿರ್ತಂತ. 1 ಸ್ಪೂನು ಚಿಕನ್ ಪೌಡ್ರು, ಮಟನ್ ಪೌಡ್ರ್ ಎಲ್ಲ ಹಾಕಬಿಡಿ. ಸಕ್ಕದಾಗಿರ್ತದ. ಏನದು? ಯಾವ ಪೌಡ್ರ್ ಅದು? ಇದು ಯಾವ ಪೌಡರ್ ಅತ್ತ? ಕೊರಿಯಂಡರ್. ಅದು ಕೊತ್ತಂಬರಿ ಪುಡಿ ಅದೊಂದು ಅರ್ಧ ಸ್ಪೂನ್ ಹಾಕತ್ತಾಳೆ. ನಮ್ದೆಲ್ಲ ಕಾಮಿಡಿ ರೆಸಿಪಿ, ಟೇಸ್ಟಿ ರೆಸಿಪಿ. ಕ್ಯಾರೆಟ್ ಇದಕ್ಕೆ ಮೇಲೆ ತುರ್ದ್ಬಿಟ್ಟು ಹಾಕೊಳಕ್ಕೆ ಅದೆಲ್ಲ ಬಾಯಿಗೆಲ್ಲ ಸಿಕ್ಕರೆ ಇರಿಟೇಷನ್ ಕೂತ್ಗ. ಆನೆ ಏನೋ ಜಾಸ್ತಿ ಏನಾಗಲ್ಲ, ಸುಮ್ ಪ್ಲೇನ್ ಆಗಿರ್ಬೇಕು. ಈ ಕ್ಯಾರೆಟ್ ಮೇಲೆ ಹಾಕ್ತಾನೆ ನಾವ್ ಅದ್ರಲ್ಲಿ ತಿನ್ನೋದೆಲ್ಲ ಹಾಕ್ದಾಗ ನಾನು ಅದೆಲ್ಲವೇ. ಮುದ್ದಮ್ಮ ಬಿದ್ಬಿಟ್ಟಿಯ ಮುದ್ದಮ್ಮ. ಬಿಸಿ ಕುಕ್ಕರು ಮುಟ್ಕಿಟ್ಕೊಂಡು ಬಾಯಿ ಬರ್ತೀವಿ. ಸುಮ್ಮನೆ ಕೂಗಿಸ್ಕೊಳ್ಳಿ. ತಾಯಿ ಚಾಟ್ ಮಸಾಲ, ಕಿಚನ್ ಕಿಂಗ್ ಮಸಾಲ. ಚಿಕನ್ ಮಸಾಲ ಕೊಡ್ಲಾ ಅಂತಂದ್ರು. ಗೊತ್ತಾಯ್ತು, ಕಿಚನ್ ಕಿಂಗ್ ಮಸಾಲ ಅಂತ ಐತೆ. ಆದ್ರೆ ಅವ್ರ ಏನಂತಂದ್ರು ಚಿಕನ್ ಮಸಾಲ ಕೊಡ್ಲಿ ಅಂದ್ರು. ನಿಂದೊಂದು ಎಲ್ಲ ಮಧ್ಯೆ ಒಗ್ಗರಣೆ ಮಸಾಲ ಪುರಿಗೆ ಒಗ್ಗರಣೆ ಹಾಕೋದು. ಬಂದು ಕೂತ್ಕೊಂಡಿಲ್ಲಿ ಆಚೆ ಮಮ್ಮಿ ತತ್ಕೊತಾಳ. ಮತ್ತ ಆಚೆ ಮಮ್ಮಿ ತತ್ಕೊತಾಳ. ನೀನ ತತ್ತು ಅಂತಿದ್ರ. ಚೆನ್ನಾಗಿ ಮಳೆದಷ್ಟು ಗಟ್ಟಿ ಆಗುತ್ತೆ. ಸ್ವಲ್ಪ ಗಟ್ಟಿ ಆದ್ಮೇಲೆ ಆಫ್ ಮಾಡ್ಬಿಡೋದು. ಆಫ್ ಮಾಡ್ಬಿಟ್ಟು ಪುರಿನ ಮಿಕ್ಸ್ ಮಾಡ್ಬಿಟ್ಟು ಬಿಸಿ ಮುಟ್ಬಿಟ್ಟೆ ಕುಕ್ಕರ. ಹೋಗ ಆಚೆ ಮಮ್ಮಿ ತತ್ಕೊತಾಳ. ಹೋಗು. ಜೊಟ್ ನೋಡ ಜೊಟ್ಟ ಹೆಂಗ್ ಮಿಕ್ಸ್ ಮಾಡ್ತಾನೆ. ಫಸ್ಟ್ ಪುರಿ ಹಾಕಬೇಕು, ಸಾಂಬಾರ್ ಹಾಕಬೇಕಂತ ಯೋಚನೆ ಮಾಡ್ತಾರ. ಪುರಿ ಮೇಲೆ ಸಾಂಬಾರ್ ಹಾಕೋರು, ಸಾಂಬಾರ್ ಮೇಲೆ ಪುರಿ ಹಾಕಿರುವೆ. ಯಾವ್ದಾದ್ರು ಒಟ್ಟೊಳಗೆ ಕಲ್ಸ್ಕೊಂಡೇ ಇರುತ್ತೆ. ಕ್ಯಾರೆಟ್ ಒಂದು ಮಿಕ್ಸ್ ಮಾಡಿದೀವಿ. ಕ್ಯಾರೆಟ್ ಇಲ್ಲ, ಕ್ಯಾರೆಟ್ ಬೇಡ ಬಿಡು, ಕ್ಯಾರೆಟ್ ಚೆನ್ನಾಗಿರಲ್ಲ. ಇದಕ್ಕೆಲ್ಲ ಪುರಿ ಗ್ರೀನ್ ಮಸಾಲ, ರೆಡ್ ಮಸಾಲ ಬೇಕಾದ್ರೆ ನೀವು ಅಚ್ಚ ಖಾರ ಪುಡಿ ಹಾಕ್ಬೋದು. ನಾವು ಗ್ರೀನ್ ಮಸಾಲ ಬೇಕಂತ ಅಚ್ಚ ಖಾರ ಪುಡಿ ಹಾಕೋದು. ರೆಡ್ ಕಲರ್ ಹೆಂಗದು ಹಾಕಿರೋದೆಲ್ಲ ಗ್ರೀನ್ ಸೊಪ್ಪುಗಳು, ಪುದೀನ, ಕೊತ್ತಂಬರಿ ಸೊಪ್ಪೆಲ್ಲ ಪುಡಿ ಹಾಕಿದ್ರೆ ರೆಡ್ ಆಯ್ತಾ, ರೆಡ್ ಮಿಕ್ಸ್ ಗ್ರೀನ್ ಆಯ್ತಾ. ನಾವು ಅಚ್ಚ ಖಾರ ಪುಡಿ ಹಾಕಲ್ಲ. ಹಾಗಾಗಿ ಹಂಗಲ್ಲ ಕಣೆ, ಅಂಗಡಿಗಳು ಗ್ರೀನ್ ಮಸಾಲ ಕೊಡೋದಲ್ವಾ ಶಾ? ರೆಡ್ ಮಸಾಲ ಇರುತ್ತಾ ಅಂದ್ರೆ ಅವರು ಇದು ಏನೇ ಹಸಿ ಮೆಣಸಿಗೆ ಹಾಕಿರಲ್ಲ ಅವರು. 1 ಮೆಣಸಿನ ಹಾಕೋದು ಆಡ್ಸಕ್ಕೆ, ಅದಕ್ಕೆ ರೆಡ್ ಆಗೋದು ಮಸಾಲ.
ಇರುಕಂದ ಬಿಸಿ ನೀನ್ ಬೇರೆ ತಟ್ಟಕ ಕೊಡ್ತಲ್ಲ ಇರು. ಲತ ತಿನ್ನು ಲತ ಟೇಸ್ಟ್ ಹೆಂಗಿದ್ದು ಅಂತ. ಬಿಸಿ ನಾಲ್ಗೆ ಬೆಂದದ್ದು ಅಲಕಂದಮ್ಮ. ತತ್ಕ ಇದೇ ಕೊಡು ನಿಂದು. ಬಿಸಿ ಇದೆ ಯಾರ್ಲಿ ಇನ್ನು ಒಳಕ್ಕೆ ಹೋಗ್ಲಿಲ್ಲ. ಅವಳ ರಿಯಾಕ್ಷನ್ ನೋಡಿ ಹೆಂಗಿದ್ದು. ನಮ್ಲತೆ ಯಾವಾಗ್ಲೂ ಅಷ್ಟೇ ಯಾವ ಊಟ ಕೊಡು ತಿಂದ ಇರು ಅದು ತಿಂದು ಮುಗಿಸಕಂಟಿವೆ ಸೂಪರ್ ಸೂಪರ್ ಅನ್ನೋದು ಮಾತ್ರ ಬಿಡ್ಲ. ಅದು ಯಾವಾಗ್ಲೂ ಅದು ಅವಳದು ನೋಡ್ಕೊಳ್ಳಿಗೆ ಹೆಂಗ್ ರಿಯಾಕ್ಷನ್ ಕೊಡ್ತಲ್ಲ. ಒರಿಜಿನಲ್ ರಿಯಾಕ್ಷನ್ ಅದು ಪ್ರತಿದಿನ ಹಂಗೆ ಏನೇ ಊಟ ಮಾಡಿದ್ರು ತಿಂದು ಮುಗಿಯಗಂಟ ಅಕ್ಕಾ ಸೂಪರ್ ಅಕ್ಕಾ ಸೂಪರ್ ಮಾಡಿದ್ವಿ. ಅದೇ ಮಕ್ಕಳೆಲ್ಲ ಚಿಳ್ಕದ್ರಲ್ಲ ಈ ವೀಕ್ಷೆಗೆ ಬದಲಾಗಿ ಫಸ್ಟ್ ಆಫ್ ಆಲ್ ತುಂಬಾ ಚೆನ್ನಾಗಿ ತಾತಲ್ಲ ತಾಟಿ ರಿಯಾಕ್ಷನ್ ತೋರ್ಸತಾರ್ಕಂದ ಹೆಂಗ್ಲತ್ತೀನಿ ಏನದು ಬಿಸಿ ಲತಾ ನೀನ್ ಒರಿಜಿನಲ್ ರಿಯಾಕ್ಷನ್ ತೋರ್ಸಿ ಹಿಂಗ ಅಂತಿದ್ದಿಲ್ಲ ಹಂಗೆ. ಹಿಂಗೆ ಯಾವಾಗ್ಲೂ ಅದೇನ್ ಖಾಲಿ ಆಗಂಟ ಹಂಗೆ ರಿಯಾಕ್ಷನ್ ಅವಳ್ದು. ಇರು ಪಾಪು ಅಲ್ಲಿ ಅತ್ತಾಂಡಿ ನೋಡಿ ಹೆಂಗ್ ತಿಂತಾಳ. ಹಾ 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 ಅನ್ಕೊಂಡು ನೋಡು ಅಲ್ಲಿ ಸೂಪರ್ ಸೂಪರ್ ಅನ್ಕೊಂಡು ಹಂಗೆ ಕೈ ಮಾತ್ರ ಬಿಡಲ್ಲ. ಮಾತ್ರ ಚೆನ್ನಾಗಿದ್ದೇನೆ. ಓಹೋ ಈ ಮೇಡಮ್ ರಿಯಾಕ್ಷನ್ ಕೊಟ್ಟಾಯ್ತು. ಇಲ್ಲಿ ನಮ್ಮ ಪ್ಲೇಟು ರೆಡಿ. ಅದು ಅವ್ರಿಗೆ ಸೇವ್ ಮಿಚ್ಚರ್ ಸಿಕ್ಲಿಲ್ವಂತ ಅದಕ್ಕೆ ಈ ಮಿಚ್ಚರ್ನ ತಗೊಂಡ್ಬಿಟ್ಟವ್ರೆ. ಹುಡ್ಕಂದ ಬಿಸಿ ನಡಿ ಬಂಗಾರು. ಏ ಇಲ್ಲ ದೊಡ್ಡ ತಡ್ಕ ಹಾಕ್ಬಿಡಿ ಅಂಡಲ್ಲವ ಹಾಕಿ ಸಬ್ಕ ಬಂಗಾರ ನೀನು ಅಲ್ಲಿ. ನೀ ಅತ್ತಾಗಿತ್ತಾಗೆಲ್ಲ ಹೋಗ ಅಂಡಾಗಿಲ್ಲ ಅದಕ್ಕೆ ಅವಳದ್ದು ಬೈದು ನಿನ್ನ. ಇಲ್ಲೇ ಕೂತ್ಕೊಂಡು ಇಲ್ಲೇ ನನ್ನ ಪಕ್ಕದಲ್ಲೇ ಕೂತ್ಕೊಂಡು ತಿನ್ಬೇಕು. ಪಾನಿಪುರಿ ತಿನ್ನಲ್ಲ ಆಗ ಯಾವುದು ತಿನ್ನಲ್ಲ ಈಗ ಅದು ಮದುವೆ. ಇವ್ರು ಆಲ್ರೆಡಿ ಬಾರಿಸ್ತವ್ರೆ ಬಾರ್ಸಕ್ಕೆ ಶುರು. ಏನು ತಿನ್ ಮುಗಿಯಗಂಟೆ ಸೂಪರ್ ಸೂಪರ್ ಅನ್ನೋದೆಲ್ಲ ಇರ್ತಾರ. ನಮ್ದಿಲ್ಲಿ ರೆಡಿ 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 ಹಾರ್ಬೇಕು ಕಣ್ಮದ್ದು. ಹಾರ್ಲಿರುವ ರಜಾ ಹೋಗಿ ಎಲ್ರಿಗೂ ಬಾಯ್ ಮಾಡಿಬಿಡು. ಬಾಯ್ ಫ್ರೆಂಡ್ಸ್, ನೆಕ್ಸ್ಟ್ ನಾಳೆ ಸಿಗ್ತೀವಿ. ಏನು ಮುದ್ದು ಅನ್ನು ಹೆಂಗೆ ನಿನ್ನ ಸ್ಟೈಲಲ್ಲಿ ಸಾಕು. ಅಲ್ಲೊಬ್ಬ ಮುನಿಸ್ಕೊಂಬಣ್ಣ ಬಾಕಂತ ತಿನ್ನು. ಬಾರ ತಿನ್ನು ಬಾರೋ ಮುದ್ದು. ಬಾಯ್ ಮಾಡ್ಬಿಡು ಎಲ್ರಿಗೂ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಬಾಯ್, ಟೇಕ್ ಕೇರ್. ಚಿನಿ ಮಾಡೋ ಅಂತಲ್ಲ ಹೆಂಗೆ ಬಂಗಾರ. ಮಾಡಾಯ್ತು ಕಣ್ ಮಗಾರೆ ನಿನ್ನ. ನಿನ್ನ ಸೂಪರ್ ಬ್ಯೂಟಿ ಕ್ಯೂಟಿ ಎಲ್ಲ ಅದಕ್ಕೆ ಹಾಕಿದೆ. ಇವರು ರೆಡಿ. ಏ ನನ್ನ ಪ್ಲೇಟ್ ನನಗೆ ಕೊಡೆ. ನಂದು ಇಲ್ಲೆಲ್ಲ ನಾನು ಈರುಳ್ಳಿ ಬಿಗಿರುಳ್ಳಿ ಎಲ್ಲ ಹಾಕೋದು ನಿನ್ನ ತಿನ್ನಲ್ಲ. ಅದೇ ತಿನ್ನುತ್ತಯ್ಯೋ ಬರೀ ಬಾಟಾಣಿ ಅಂತ ಹಾಕಿದೆ ಅಷ್ಟ ತಿನ್ನೋದೇ ಇಲ್ಲ. ಟೇಸ್ಟ್ ಮಾತ್ರ ಸಖತ್ತಾಗದೆ ಮಾತ್ರ. ಸೇಮು ಅಂಗಡಿಲಿ ಹೊರಗಡೆ ತಿಂತೀವಲ್ಲ ಅದೇ ಟೇಸ್ಟು. ಏನು ವೇರಿಯೇಷನ್ ಇಲ್ಲ. ಅದಕ್ಕಿಂತ ಸಖತ್ತಾಗದೆ ಮನೇಲಿ. ಎಲ್ಲ ಮಾಡ್ಕೊಂಡು ತಿನ್ನಿ ಆಯ್ತಾ. ಬಾಯ್. ನೆಕ್ಸ್ಟ್ ವಿಡಿಯೋ ಬೇಕಾದ್ರೆ ನನ್ನ ತಂಗಿಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಯಾವ ರೆಸಿಪಿ ಬೇಕು ಅಂತ ಈ ಮೇಡಮ್ ಅವರು ಕಮೆಂಟ್ ಮಾಡ್ಬೇಕಂತೆ. ಲವ್ ತೆಗಿಲಾದ್ನ ರೋಡಿ ರೋಡಿ ಎಲ್ಲ ಇಲ್ಲೇ ಕೂತ್ಬಿಟ್ಟಿದೀವಿ ಮಧ್ಯೆ ಮಧ್ಯೆ. ಬಾಯ್.